ಕೆರೂರು ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ 22ರಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಮರ್ಡರ್ ಕೇಸ್ 302, 201 read with 34 IPC read with 3 subclause 2 and subclause 5 of SC and ST Prevention of Atrocity Act 1988. ಇನಿಷಿಯಲಿ ಈ ಕೇಸ್ ನಮಗೆ ಮಿಸ್ಸಿಂಗ್ ಕೇಸ್ ಆಗಿ ಅಲ್ಲಿ ರಿಪೋರ್ಟ್ ಆಯಿತು. ಸಬ್ಸಿಕ್ವೆಂಟ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಮೇಲೆ ನಮ್ಮ ಮರ್ಡರ್ ಆಗಿದೆ ಅಂತ ಅಂದ್ಕೊಂಡು ಆ ಕೇಸ್ ನಾವು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ. ಈ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರುವಾಗ ನಮಗೆ ಬೇರೆ 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 ವಿಷಯ ಭಾಳ ಇಂಪಾರ್ಟೆಂಟ್ ಗೊತ್ತಾಗಿದೆ. ಒಂದು ಸುಪಾರಿ ಗ್ಯಾಂಗ್ ಮರ್ಡರ್ ಮಾಡೋದು, ಅದು ಗ್ಯಾಂಗ್ ಬಗ್ಗೆ ನಮಗೆ ಪತ್ತೆ ಆಯಿತು. ಈ ಸಂದರ್ಭದಲ್ಲಿ ನಾವು 5 ಜನ ಈಗ ಅರೆಸ್ಟ್ ಮಾಡಿದ್ದೇವೆ. ಅವರ ಹೆಸರು ಬೀರಪ್ಪ ಶೆಟ್ಟಪ್ಪ ಬರ್ಗಿ 33 ವರ್ಷ, ಬಸವರಾಜ್ ಕೃಷ್ಣಪ್ಪ ಮಾದರ್ 33 ವರ್ಷ, ಪ್ರಕಾಶ್ ಕೃಷ್ಣಪ್ಪ ಮಾದರ್ 28 ವರ್ಷ, ಗಣೇಶ್ ಕೃಷ್ಣಪ್ಪ ಮಾದರ್ 21 ಇಯರ್ಸ್, ಮಂಜುನಾಥ್ ಕೃಷ್ಣಪ್ಪ ಮಾದರ್ 26 ವರ್ಷ. ಈ 4 ಜನ ಬಸವರಾಜ್, ಪ್ರಕಾಶ್, ಗಣೇಶ್ ಮತ್ತು ಮಂಜುನಾಥ್ 4 ಬ್ರದರ್ಸ್. ಬೀರಪ್ಪ ಅವ್ರ ಬ್ರದರ್ ಇನ್ ಲಾ. ಈ 5 ಜನ ಸೇರಿಬಿಟ್ಟು ಈ ಒಂದು ಸುಪಾರಿ ಗ್ಯಾಂಗ್ ರನ್ ಮಾಡಿಸ್ತಿದ್ರು. ಎಲ್ಲಕ್ಕಿಂತ ಹಳೆ ಕೇಸ್ ನಮಗೆ 85/2014 ಆಫ್ ಮಹಾಲಿಂಗಪುರ್ PS ಇದರ ಬಗ್ಗೆ ಗೊತ್ತಾಗಿದೆ. ಈ ಒಂದು ಕೇಸ್ ರೀಸೆಂಟ್ಲಿ 2023ನಲ್ಲಿ ಅಕ್ವಿಟ್ ಆಗಿದೆ. ಕೇಸ್ ಅಕ್ವಿಟ್ ಆಗಿದೆ. ಬಟ್ ಇದರ ಬಗ್ಗೆ ನಮಗೆ ಗೊತ್ತಾಗಿದೆ ದಿಸ್ ವಾಸ್ ಪಾರ್ಟ್ ಆಫ್ ದೇರ್ ಸುಪಾರಿ ಕಿಲ್ಲಿಂಗ್. ಅದೇ ರೀತಿಯಲ್ಲಿ ಇದು ಒಂದು ಕೇಸ್ ಬಿಟ್ಟು 6 ಕೇಸ್ ನಾವೀಗ ಡಿಟೆಕ್ಟ್ ಮಾಡಿದ್ದೇವೆ, ವಿಚ್ ವಾಸ್ ಅನ್ಡಿಟೆಕ್ಟೆಡ್ ಬಿಫೋರ್. ಇದರಲ್ಲಿ 2 ಕೇಸ್ ಮರ್ಡರ್ಸ್, ಕಲಾದಗಿ ಮತ್ತು ರಾಯಬಾಗ್. ಕೆರೂರು ಪೊಲೀಸ್ ಸ್ಟೇಷನ್ ಕೇಸ್ ಈಗ ನಡೀತಾ ಇದೆ, 2+1 3. ಆಮೇಲೆ ಒಂದು ಪೋಕ್ಸೋ ಕೇಸ್ ಖುಲಾಸೆ ಇದು ಡಿಟೆಕ್ಟ್ ಆಗಿದೆ. ಒಂದು ರೈಟಿಂಗ್ ಕೇಸ್, ಒಂದು ಆಕ್ಸಿಡೆಂಟು ವಿತ್ ಫಿಸಿಕಲ್ ಡ್ಯಾಮೇಜ್, ಮತ್ತು ಕಾದ್ರಕೊಪ್ಪ ಕೇಸ್ ಇದು ಕರೆಂಟ್ ಈಗ ನಾವು ಇದು ಕೆರೂರಿನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀವಿ. ಸೊ 2014 ಇನ್ ದ ಫಸ್ಟ್ ಕೇಸ್ ನಿನ್ನ ಗಮನಕ್ಕೆ ಏನು ಬಂದಿದೆ, ಇಲ್ಲಿವರೆಗೆ ಆಲ್ಮೋಸ್ಟ್ 10 ಇಯರ್ಸ್ ಈ ಒಂದು ಗ್ಯಾಂಗ್ ಹಿಡನ್ ಆಗಿತ್ತು. ಈ ಒಂದು ನಮಗೆ ಈ ಕೇಸ್ ಮೂಲಕ ನಾವು ಹೊರಗಡೆ ಬರ್ತಾ ಇದೆ. ಐ ಟ್ರೂಲಿ ಅಪ್ರಿಷಿಯೇಟ್ ದ ಹಾರ್ಡ್ ವರ್ಕ್ ಆಫ್ SP Bagalkot and his team in detecting this case. Not just detecting this case, finding out the activity of such a gang which was hidden and working out very silently. ಆರ್ ಕೇಸ್ ನೋಡಿ, ಈ 7ನೇ ಕೇಸ್ ಏನಿದೆಯಲ್ಲ ಅದು ಅವಾಗ ಹೇಳಿದ್ದೇವೆ, ಓಲ್ಡೆಸ್ಟ್ ಕೇಸು ಮಹಾಲಿಂಗಪುರದು, ಅದರಲ್ಲಿ ಕೂಡ ಇನ್ವಾಲ್ವ್ ಇದ್ದಾರೆ. ಆ ಒಂದು ಕೇಸ್ ಅಕ್ವಿಟ್ ಆಯಿತು ಕೋರ್ಟ್ನಲ್ಲಿ 2023ನಲ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎವಿಡೆನ್ಸ್, ಸಫಿಷಿಯಂಟ್ ಎವಿಡೆನ್ಸ್ ಅಲ್ವಾ. 6 ಕೇಸ್ ಪ್ಲಸ್ ಇದು ಕೇಸ್ ಸೇರ್ಬೋದು. ಬೆಳಗಾಂನಲ್ಲಿ ಕೂಡ ಇದೆ, ರಾಯಬಾಗ್ನಲ್ಲಿ ಇದೆ ಒಂದು ಮರ್ಡರ್ ಕೇಸ್. ಮೋಡಸ್ ಆಪರಂಡಿ ಆಕ್ಸಿಡೆಂಟ್ ಥರ ತೋರಿಸ್ಬಿಟ್ಟು ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಅದರಲ್ಲಿ ಮರ್ಡರ್ ಆಗಿರೋದು, ಪ್ಲ್ಯಾನ್ ಮಾಡಿ ಆಕ್ಸಿಡೆಂಟ್ ಮಾಡಿ ಮರ್ಡರ್ ಮಾಡೋದು. ಅದರಲ್ಲಿ ಒಬ್ಬ ಬಚಾವಾಗಿದ್ದಾನೆ, ಅದು ಆಕ್ಸಿಡೆಂಟ್ ಕೇಸ್ ಇತ್ತು. ಈಗ ತಮಗೆ ಇನಿಷಿಯಲ್ ಮಾಹಿತಿ ಕೊಡ್ತಾಯಿದ್ದೀವಿ, ನಾವು ಎಲ್ಲ ಡೆಪ್ತಲ್ಲಿ ಹೋಗ್ತೀವಿ. ಈಗ ಈ ಒಂದು ಕೇಸ್ದು ಸುಪಾರಿ ಗ್ಯಾಂಗ್ದು ಡೆಪ್ತಲ್ಲಿ ಹೋಗಿದ್ದೇವೆ ಅಂದರೆ ಪ್ರತಿಯೊಬ್ಬರದ್ದು ನಾವು ನೋಡಲೇಬೇಕಾಗ್ತದೆ. ಪ್ರತಿಯೊಬ್ಬರದ್ದು ಪಾತ್ರ ಏನಿದೆ, ಹೆಂಗಿದೆ, ಯಾವ ರೀತಿಯಲ್ಲಿತ್ತು. ಆ್ಯಂಡ್ ದ ಕೇಸಸ್ ಆರ್ 10 years old, 10 years, 9 years, 8 years. ಪ್ರತಿಯೊಂದು ನಾವು ರಿವೀಲ್ ಮಾಡ್ತೇವೆ.